ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇವತ್ತಿನ ಬ್ಯುಸಿ ಶೆಡ್ಯೂಲ್ಡಲ್ಲಿ ನಮಗೆ ಈಸಿಯಾಗಿ 5 ಮಿನಿಟ್ಸಲ್ಲಿ ಆಗ್ತಕ್ಕಂಥ ಒಂದು ಬ್ರೇಕ್ಫಾಸ್ಟ್ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಹಾಗೆ ತುಂಬ ಚೆನ್ನಾಗಿರೋವಂಥ ರೆಸಿಪಿ ಇದು. ಸೊ ನೋಡೋಣ ಬನ್ನಿ ಬೇಕಾಗುವ ಇಂಗ್ರೀಡಿಯೆಂಟ್ಸ್ನ. ನೋಡಿ ನಾನೆಲ್ಲ ಚಾಪ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ವೆಜಿಟೇಬಲ್ಸು, ಕುಕ್ಕುಂಬರ್, ಆನಿಯನ್, ಕೊತ್ತಂಬರಿ, ಅವಲಕ್ಕಿ, ಹಾಗೆ ಶೇಂಗಾ, ಗೋಡಂಬಿ ಸೊ ಆ್ಯಡ್ ಮಾಡ್ತಾ ಹೋಗೋಣ. ಈಗ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ ಹೀಟ್ ಆದ ತಕ್ಷಣ ಸ್ವಲ್ಪ ಆಯಿಲ್ ಆ್ಯಡ್ ಮಾಡಿಕೊಂಡು ಆಯಿಲ್ ಹಾಕ್ಕೊಂಡ್ಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಅವೆಲ್ಲ ಚಿಟಪಟ ಅಂದಮೇಲೆ 1 ಬೌಲಷ್ಟು ಶೇಂಗಾನ ಆ್ಯಡ್ ಮಾಡಿಕೊಂಡು ಶೇಂಗಾ ಆ್ಯಡ್ ಮಾಡ್ಕೊಂಡ ನಂತರ ಸ್ವಲ್ಪ ಗೋಡಂಬಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಈಗ ಸ್ವಲ್ಪ ಕರಿ ಲೀವ್ಸ್ನ ಆ್ಯಡ್ ಮಾಡ್ಕೊಡ್ತಾ ಇದ್ದೀನಿ. ನೋಡ್ಬೋದು ನೀವು. ಅವು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ 1 ಸ್ಪೂನಷ್ಟು ಸಾಲ್ಟ್, 1 ಸ್ಪೂನಷ್ಟು ಟರ್ಮರಿಕ್, ಹಾಗೆ 1 ಸ್ಪೂನಷ್ಟು ಖಾರದ ಪುಡಿನ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಆವಾಗಲೇ ತೋರಿಸ್ತಿದ್ನಲ್ವ ಪೇಪರ್ ಅವಲಕ್ಕಿ, ಸೊ ಅದನ್ನು ಒಂದು ದೊಡ್ಡ ಬೌಲಷ್ಟು ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಚಾಪ್ ಮಾಡ್ಕೊಂಡಿರೋ ಆನಿಯನ್, ತುರಿದಿಟ್ಕೊಂಡಿರೋ ಕಾಯಿ, ಹಾಗೆ ಚಾಪ್ ಮಾಡ್ಕೊಂಡಿರೋದೊಂದು ಸೌತೆಕಾಯಿ, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಎಷ್ಟು ಡಿಲಿಷಿಯಸ್ ಆಗಿತ್ತು, ಹಾಗೆ ಎಷ್ಟು ಬೇಗ ಆಯಿತು ಅಂದರೆ ನೀವು ಒಮ್ಮೆ ಮಿಸ್ ಮಾಡದೆ ಟ್ರೈ ಮಾಡಬೇಕು. ಈಗ ಸ್ವಲ್ಪ ಕೊತ್ತಂಬರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನನಗೆ ಆಯಿಲ್ ಜಾಸ್ತಿ ಅನಿಸ್ತು, ಹಾಗೆ ನಾನು 1 ಹಿಡಿಯಷ್ಟು ಮತ್ತೆ ಪೇಪರ್ ಅವಲಕ್ಕಿನ ಇದಕ್ಕೆ ಆ್ಯಡ್ ಮಾಡಿಕೊಂಡೆ. ನೋಡ್ತಾ ಇರ್ಬೋದು ನೀವು. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಈ ವಿಡಿಯೋ ನಿಮ್ಗೆ ಏನಾದರೂ ಸ್ವಲ್ಪ ಆದರೂ ಲೈಕ್ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ.